ಕೋಲ್ಡ್ ಆರ್ ಹಾಟ್? ಕೋಲ್ಡ್ ಕೋಲ್ಡ್ ಇದೆಯಾ? ಏನಮ್ಮ ಏನೇನು ಹೆಸರು? ಇದು ಅಯ್ಯ ಇದು ಹೋಮಿಯೋಲಮ್ ಯು ಬೋಟ್ ಬೋಟ್ಸು. ಹಾಂ ಹಾಂ. ಓಕೆ. ಹೆಂಗಿದೆ? ವಿಡಿಯೋ ಕಾಲ್ ಮಾಡ್ಬೋದಾ? ಹಲೋ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲ? ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತಿನ ವಿಡಿಯೋ ಬಂದುಬಿಟ್ಟು ನಾವೊಂದು ಲೇಕ್ನ ವಿಸಿಟ್ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ಈ ಒಂದು ಲೇಕ್ ವಾಷಿಂಗ್ಟನ್ನಲ್ಲಿ ಮರ್ಸ್ ವಿಸಿಟ್ ಆಗಿರೋ ಅಂಥ ಲೇಕ್. ಆ್ಯಂಡ್ ಈ ಪ್ಲ್ಯಾನ್ ಆ್ಯಕ್ಚುಲಿ ನಮಗೆ ನಿನ್ನೆ ಇತ್ತು. ಸೊ ನಿನ್ನೆ ವೆದರ್ ಕೈ ಕೊಡ್ತು, ಹಾಗಾಗಿ ಇವತ್ತಿಗೆ ಶಿಫ್ಟ್ ಮಾಡ್ಕೊಂಡ್ವಿ. ಬಟ್ ಸ್ಟಿಲ್ ಇವತ್ತು ಸಹ ಕ್ಲೌಡಿ ಇದೆ ವೆದರ್. ಸೊ ಬಟ್ ಸ್ಟಿಲ್ ಓಕೆ ವಿ ಥಾಟ್ ಹೋಗೋಣ ಅಂತ ಹೇಳಿಬಿಟ್ಟು. ತುಂಬ ಡಿಫ್ರೆಂಟ್ ಆ್ಯಂಡ್ ಯೂನಿಕ್ ಆಗಿರೋ ಅಂಥ ಲೇಕ್ ಅದು. ಬಿಕಾಸ್ ಅದು ಹೋಗ್ತಾ ಹೋಗ್ತಾ ಹೇಳ್ತೀನಿ ನಿಮಗೆ. ಆ್ಯಂಡ್ ವಿಸಿಟ್ ಮಾಡಿದ್ಮೇಲೆ ಲೇಕ್ನ ತೋರಿಸ್ಬಿಟ್ಟು ಏನಕ್ಕೆ ಯೂನಿಕ್ ಈ ಒಂದು ಲೇಕ್ ಅಂತ ಹೇಳಿಬಿಟ್ಟು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಸ್ಟೇ ಟ್ಯೂನ್. ಹಾಯ್ ಲೇಕಿನಾ, Hi, ಹೌ ಆರ್ ಯು? I'm good. ಯು ಗುಡ್? Yeah. ಮತ್ತೆ ಏನು ಸಮಾಚಾರ? ಆರ್ ಯು ಎಕ್ಸೈಟೆಡ್ ಟು ಸಿ ದ ಪ್ಲೇಸ್? Yes. And you're looking good. Thank you. ಸೊ ಇವತ್ತು ಆ್ಯಕ್ಚುಲಿ ನಾವು ಸ್ವಲ್ಪ ಬೇಗನೆ ಹೊರಡೋಣ ಅಂತ ಅಂದ್ಕೊಂಡ್ವಿ. ಬಟ್ ಇವಾಗ ನಾವು ವಿಸಿಟ್ ಮಾಡ್ತಾ ಇರೋಂಥ ಪ್ಲೇಸಲ್ಲಿ ನಮಗೆ ಸೂಟ್ ಆಗೋಂಥ ರೆಸ್ಟೋರೆಂಟ್ಸ್ಗಳೆಲ್ಲ ಇಲ್ಲ. ಹಾಗಾಗಿ ನಾವು ಲಂಚ್ ಎಲ್ಲ ಇಲ್ಲಿಂದನೇ ಪ್ರಿಪೇರ್ ಮಾಡಿಕೊಂಡು ಹೊರಟ್ವಿ. ಹಾಗಾಗಿ 8 o'clock ಹೋಗಬೇಕಾಗಿರೋಂಥದ್ದು ಈಗ 10:30ಗೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿಂದ ನಮಗೆ 2 hours 10 minutes ತೋರಿಸ್ತಾ ಇದೆ. ಸೊ ನಾವು ಅಲ್ಲಿ ಹೋಗಿ ರೀಚ್ ಆಗೋಷ್ಟರಲ್ಲಿ 1 o'clock ಆಗುತ್ತೆ. ಅಲ್ಲಿ ಹೋಗಿಬಿಟ್ಟು ಪ್ಲೇಸ್ ಎಕ್ಸ್ಪ್ಲೋರ್ ಮಾಡಿಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಮಾಡಿಕೊಂಡು ಅದಾದ ನಂತರ 2 places ಅಂತ ಅಂದ್ಕೊಂಡಿದ್ದೀವಿ. ಆನ್ ದಿ ವೇ ಇನ್ನೊಂದು ಲೇಕ್ ಇದೆ. ಸೊ ಅದನ್ನು ಎಕ್ಸ್ಪ್ಲೋರ್ ಮಾಡಿಕೊಂಡು ಹೋಗೋವಂಥದ್ದು. ಸೊ ಇವಾಗ ನಾವು ಹಿಂಗೆ ಆನ್ ದಿ ವೇ ಹೋಗಬೇಕಾದ್ರೆ ಒಂದು ಸ್ಪಾಟ್ ನೋಡಿದ್ವಿ. ತುಂಬ ಅಂದರೆ ತುಂಬ ಅಟ್ರಾಕ್ಟಿವ್ ಆ್ಯಂಡ್ ಸೋ ಬ್ಯೂಟಿಫುಲ್ ಅದು. ಸೊ ಎಲ್ಲ ಆ್ಯಂಡ್ ಇಲ್ಲೊಂದು ಲೇಕ್ ಇದೆ. ಸೊ ಇಲ್ಲೊಂದು ಸ್ಟಾಪ್ ಕೂತ್ಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಮಾಡಿಕೊಂಡು ಮತ್ತೆ ಜರ್ನಿ ಕಂಟಿನ್ಯೂ ಮಾಡೋಣ ಅಂತ ಹೇಳ್ಬಿಟ್ಟು. ಇಟ್ಸ್ ಸೋ ಬ್ಯೂಟಿಫುಲ್. ಜಸ್ಟ್ ಐ ಜಸ್ಟ್ ಶೋ ಯು. ಕಮ್. ಲೇಖನ ಇದೇ ಮಾಡ್ತಿದ್ದ? ಎಷ್ಟು ಚೆನ್ನಾಗಿದೆ ತೋರಿಸ್ತೀನಿ ಬಾ. ಹಸುಗಳೆಲ್ಲ ಇದೆ. ಹಂಗೆ ಎಂಟ್ರೆನ್ಸ್ ಬಾ. Explore this, okay? First. What happened?
ಅದು ಫ್ಲಾರು ಅಲ್ಲಿದೆ. ಒಳಗಡೆ ಎಲ್ಲ ಫುಲ್ ಶೈನಿಂಗ್ ಇದೆ, ಗ್ಲಾಸಿ ಟೆಕ್ಸ್ಚರ್. ಎಲ್ಲಿ ನೋಡಿದೆ ಲೇಕು? ಓ ಅಲ್ಲಿದೆಲ್ಲ ಕರೆಕ್ಟ್. ಕ್ಲಿಪ್ ಸರಿ ಇದೆ ಮನೆಗೆ. ಹಾಂ going. ಹೆಂಗಿದೆ? ಲಾಸ್ಟ್ ಟೈಮ್ ಮಾಡಿದ್ವಲ್ಲ ಹಂಗೆ ಮಾಡೋಣ. ಎಲ್ಲೋ ಫ್ಲವರ್ಸ್ ಬಂದಿತ್ತಲ್ಲ, ಅದು ಕಿತ್ಕೊಂಡು ವಿಡಿಯೋ ಮಾಡಿದ್ದಲ್ಲ, ಅದನ್ನ ಮಾಡ್ತೀಯಾ? ಅಲ್ಲಿ ನೋಡಿ ರಿವರ್ ಎಷ್ಟು ಚೆನ್ನಾಗಿದೆ. ಥ್ಯಾಂಕ್ ಯು. ಅದೊಂಥರ ಹೆಂಗೆ ಹೇಳೋದು, ಅದು ಸಾಂಗಪ್ಪ. ಏನು ಲೇಖನ? ರೀಲ್ಸ್ ಮಾಡ್ಬೇಕಂತ ಹೇಳಿ. ರೀಲ್ಸ್ ಮಾಡಬೇಕಾ? ಮಾಡು ಒಂದು ಬಾರಿ. ಇಲ್ಲಿ ಇದೇ ಪ್ಲೇಸಿಗೆ ಬಂದು ನೆಕ್ಸ್ಟ್ ಇಯರ್ ಇದೇ ಪ್ಲೇಸಿಗೆ ಬಂದು ರೀಲ್ಸ್ ಮಾಡ್ಬೇಕಂತ. ನೆಕ್ಸ್ಟ್ ಇಯರ್ ಈಗ ಮಾಡೋಕ್ಕಾಗಲ್ಲ ಅಲ್ಲ? ಚೆನ್ನಾಗಿದೆ. ಎಸ್, ಈಗ ನಾವು ಸ್ಕ್ಯಾಗೆಟ್ ರಿವರ್ನ ಮುಗಿಸ್ಕೊಂಡು ಲ್ಯಾಡರ್ ಕ್ರೀಕ್ಗೆ ಹೋಗ್ತಾ ಇದ್ದೀವಿ. ಸೊ ಅದಕ್ಕೆ ಒಂದು 1/2 hour ತೋರಿಸ್ತಾ ಇದೆ. ಆ್ಯಂಡ್ ಸ್ಕ್ಯಾಗೆಟ್ ರಿವರ್ ಈಸ್ ಮಸ್ಟ್. ಯಾರಾದರೂ ಡಿಯಾಬ್ಲೋ ಲೇಕ್ ಹೋಗಬೇಕಾದ್ರೆ ಸ್ಕ್ಯಾಗೆಟ್ ರಿವರ್ನ ವಿಸಿಟ್ ಮಾಡ್ಕೊಂಡು ಹೋಗಿ. ಮಸ್ಟ್ ಚೆನ್ನಾಗಿದೆ, ಬ್ಯೂಟಿಫುಲ್ ಆಗಿರೋಂಥ ಲ್ಯಾಂಡ್ಸ್ಕೇಪ್ನ, ಸಿನಿಕ್ ರಿವರ್ನ ಎಂಜಾಯ್ ಮಾಡ್ಬೋದು. ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಬೋದು ಕುತ್ಕೊಂಡು. ಬೆಂಚಸ್ ಎಲ್ಲ ಇದೆ. ಯು ಕ್ಯಾನ್ ಹ್ಯಾವ್ ಯುವರ್ ಡಿನ್ನರ್ ಆರ್ ಬ್ರೇಕ್ಫಾಸ್ಟ್ ಇಫ್ ಯು ಆರ್ ಪ್ಲಾನಿಂಗ್. ಸೊ ನ್ಯಾಷನಲ್ ಪಾರ್ಕು ಈಗ ಹೋಗ್ತಾ ಇದೀವಾ? ಹಾಂ ಯಾವುದೋ ಒಂದು ಅನಿಮಲ್ ಮಲ್ಕೊಂಡಂಗಿದೆ. ಸ್ನೋ ಇದೆ, ಸ್ವಲ್ಪ ಇದೆ ಸ್ನೋ, ಬಟ್ ಸ್ಟಿಲ್. ಪ್ರಕೃತಿ ಮತ್ತು ದಾರಿ. ಹಸಿರು ಮನಗಳ ನಡುವೆ ಸಾಗುವ ದಾರಿ, ಮನದಾಳದ ಕನಸುಗಳಿಗೆ ನೀಡುವ ಸಾರಿ. ಗಾಳಿ ಹಾಡುವ ಮಧುರ ಗೀತೆ, ಹಕ್ಕಿಗಳ ಕಲರವದ ಸುಂದರ ಪ್ರೀತಿ. ದೂರದ ಬೆಟ್ಟಗಳು ಕರೆಯುವಂತೆ, ಪ್ರಕೃತಿಯ ಮಡಿಲು ಅಪ್ಪಿಕೊಳ್ಳುವಂತೆ. ಈ ದಾರಿಯಲ್ಲಿ ನಡೆದು ಹೋಗುವ ಕ್ಷಣ ಮನಸ್ಸಿಗೆ ಸಿಗುವುದು ಹೊಸ ಚೈತನ್ಯ, ಹೊಸ ಜೀವನ. ಆಕಾಶದ ನೀಲಿಯ ಕಡೆಗೆ ನಾನು ಪ್ರಕೃತಿಯ ಸೌಂದರ್ಯದಲ್ಲಿ ಕಳೆದು ಹೋದೆ. ಎಸ್, ಈಗ ನಾವು ಲಂಚ್ ಮುಗಿಸ್ಕೊಂಡು ಹೋಗ್ಲಿಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿ ಒಂದು ಸ್ಟಾಪ್ ತೊಗೊಂಡಿದ್ದೀವಿ. ಪ್ಲೇಸ್ ತುಂಬಾ ಚೆನ್ನಾಗಿ ಡಿಫ್ರೆಂಟ್ ಆಗಿದೆ ಹೇಳಬೇಕು ಅಂದರೆ. ತುಂಬ ಗ್ರೀನರಿ ಇದೆ, ಫುಲ್ ಪೀಸ್ ಆ್ಯಂಡ್ ಕಾಮ್ ಆಗಿದೆ ಅಲ್ವಾ? ವಾಟ್ ಯು ಸೇ? ಚೆನ್ನಾಗಿದೆ, ತುಂಬ ಪೀಸ್ಫುಲ್ ಆಗಿ that's true. ಸಿಟ್ ಆರಾಮ್ಸೆ ಎಷ್ಟೊತ್ತಾದರೂ ಆರಾಮಾಗಿ ಕೂತು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗ್ಬೋದು. ಬಟ್ ಸ್ಟಿಲ್ ನಮಗೇನು ಅಂತಂದರೆ, ಸೊ ಪ್ಲೇಸಸ್ನ ವಿಸಿಟ್ ಮಾಡಿಕೊಂಡು
ಕವರ್ ಮಾಡ್ಕೊಂಡು ಹೋಗಬೇಕು ಅಲ್ವಾ. ಸೊ ಹಾಗಾಗಿ ಸ್ವಲ್ಪ ಹೊತ್ತು ಎಲ್ಲ ಕಡೆ ಸ್ಟಾಪ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಲಂಚ್ ಆದ ನಂತರ ನೆಕ್ಸ್ಟ್ ಎಲ್ಲಿ ಹೋಗ್ತಾ ಇದ್ದೀವಿ, ಲ್ಯಾಡರ್ ಕ್ರೀಕ್ ಫಾಲ್ಸ್ ಹೋಗ್ತಾ ಇದ್ದೀವಿ. ಸೊ ವಾಟರ್ ಫಾಲ್ ವಿಸಿಟ್ ಮಾಡಿಕೊಂಡು ಅದಾದ ನಂತರ ಇನ್ನೊಂದು ಲೇಕ್ ಏನೋ ಇದೆ. ಸೊ ಅದನ್ನು ವಿಸಿಟ್ ಮಾಡಿಕೊಂಡು ಲಾಸ್ಟ್ ಸ್ಟಾಪು ಡಿಯೋಬ್ಲೋ ಲೇಕ್ ಅಂತ ಹೇಳಿಬಿಟ್ಟು. ಯಾ ನೈಸ್ ಇಟ್ ಈಸ್. ತುಂಬ ಚೆನ್ನಾಗಿ ಅನಿಸ್ತಾ ಇದೆ, ಪ್ಲೆಸೆಂಟ್ ಆಗಿದೆ. ಹಾಯ್ ಲೇಕ್ನಾ. ಶಿ ಇಸ್ ವೆರಿ ಹಂಗ್ರಿ. ಬೆಳಗ್ಗೆ ಬೇಗ ಹೊರಟ್ವಲ್ಲ ನಾವು, ಅಂದರೆ ಬೇಗ ಅಂದರೆ 10 ಆಯಿತು, ಬಟ್ ಸ್ಟಿಲ್ ಬೇಗ ಅರ್ಜೆಂಟಾಗಿ ಹೊರಟಿದ್ದು. ಸೊ ಬ್ರೇಕ್ಫಾಸ್ಟ್ ಎಲ್ಲ ಅಷ್ಟಕ್ಕಷ್ಟೇ ಮಾಡ್ಕೊಂಡಿದ್ವಿ, ಹಾಗಾಗಿ ಲಂಚ್ ಪ್ರಾಪರಾಗಿ ಮಾಡ್ಕೊಂಡು ಹೋಗೋಣ ಅಂತ. ಆಯ್ತಾ ಲಂಚು? ಹಾಂ ಜಾರ್ಜ್. ಸೊ ಒಂದು ಬ್ಯೂಟಿಫುಲ್ ಆಗಿರೋಂಥ ವಾಟರ್ಫಾಲ್ ತೋರಿಸ್ತೀನಿ. ಓಕೆ, ಜಸ್ಟ್ ನಾನೇ ಒಂದು ಬ್ಯೂಟಿಫುಲ್ ಆಗಿರೋಂಥ ವಾಟರ್ಫಾಲ್ ತೋರಿಸ್ತೀನಿ ಇವಾಗ. ಓಕೆ, ಸೋ ಗುಡ್. ಹಾಂ, ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ, ಬಟ್ ಸ್ವಲ್ಪ ಡೇಂಜರಸ್ ಅಂತ, ಬಿಕಾಸ್ ಈ ರಾಕ್ ಎಲ್ಲ ಇದೆಯಲ್ಲ ಅದೆಲ್ಲ ಬೀಳೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ತಾರೆ. ವಿಡಿಯೋ ಕಾಲ್ ಮಾಡು.
ವಾಟ್ ಈಸ್ ಇಟ್ ಯಾ ಕೆಳಗಡೆ ನೋಡ್ಕೊಂಡ್ ಬಂದ್ವಲ್ಲ ಓಕೆ. combination of climate and this ನೈಸ್. ನಾನೇ ಕರ್ಕೊಂಡು ಬಂದಿದ್ದೆ ಅಲ್ವಾ, ಯು ಶುಡ್ ಸೇ ಥ್ಯಾಂಕ್ಸ್ ಟು ಮೀ ಅಂತೆ. ಓಕೆ, ಥ್ಯಾಂಕ್ ಯು ಲೇಖ್ನಾ. ಈಗ ಬೇರೆ ವ್ಯೂ ಪಾಯಿಂಟ್ ಹೋಗೋಣ. ನನಗಂತೂ ಯಾವುದೋ ಒಂದು ಬ್ಯೂಟಿಫುಲ್ ಆಗಿರೋ ಅಂಥ ಸಿನಿಕ್ ಪೋಸ್ಟ್ ಕಾರ್ಡ್ನ ನೋಡ್ಕೊಂಡು ಹೋಗ್ತಾ ಇದ್ದೀನಿ ಅನ್ನೋವಂಥ ಫೀಲಿಂಗ್. ಅದು ನಾವು ಜಸ್ಟ್ ಕೂತು ಸಿನಿಕ್ ಲೊಕೇಶನ್ ಎಲ್ಲ ಮೂವ್ ಆಗ್ತಾ ಇದೆ ಅನ್ನೋವಂಥ ಫೀಲಿಂಗ್. ತುಂಬಾ ಕ್ರೇಜಿ ಇತ್ತು ಆ್ಯಕ್ಚುಲಿ ಹೇಳಬೇಕು ಅಂದರೆ ಈ ಒಂದು ರೈಡ್ ತುಂಬ ಇಷ್ಟ ಆಯಿತು ನಮಗೆ. ಎಸ್, ಈಗ ನಾವು ಡಿಯಾಬ್ಲೋ ಲೇಕ್ ರೀಚ್ ಆಗಿದ್ದೀವಿ. ಓಕೆ, ಸೊ ಈ ಒಂದು ಲೇಕ್ನ ಸ್ಪೆಷಾಲಿಟಿ ಏನು ಅಂದರೆ ಇದು ಟರ್ಕ್ವೈಸ್ ಕಲರಲ್ಲಿ ವಾಟರ್ ಇರುತ್ತೆ. ಸೊ ಇದು ಟರ್ಕ್ವೈಸ್ ಕಲರಲ್ಲಿ ವಾಟರ್ ಇರುತ್ತೆ. ದಟ್ ಈಸ್ ವೈ ಇಟ್ ಈಸ್ ಫೇಮಸ್ ಆ್ಯಂಡ್ ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿದೆ. ಐ ಜಸ್ಟ್ ಶೋ ಯು ಹೌ ಇಟ್ ಈಸ್. ಆ್ಯಕ್ಚುಲಿ ಇದಕ್ಕೆ ಎರಡು ಅಂದರೆ ತುಂಬ ಕಡೆಯಿಂದ ವ್ಯೂ ಪಾಯಿಂಟ್ಸ್ ಇರುತ್ತೆ. ಸೊ ಈಗ ನಾವು ಕೆಳಗಡೆ ಬಂದಿದ್ದೀವಿ ಆ್ಯಂಡ್ ಟಾಪ್ ವ್ಯೂ ಆ್ಯಕ್ಚುಲಿ ರೋಡ್ ಕ್ಲೋಸ್ ಆಗಿದೆ. ವಿಲ್ ಟ್ರೈ ಇನ್ನೇನಾದರೂ ಬೇರೆ ವೇ ಏನಾದರೂ ಇದೆಯಾ ಹೋಗಲಿಕ್ಕೆ ಅಂತ ಹೇಳಿಬಿಟ್ಟು. ಇಫ್ ಇಟ್ ಈಸ್ ದೇರ್ ವಿಲ್ ಗೋ ಆ್ಯಂಡ್ ಕವರ್. ಇಫ್ ಇಟ್ ಈಸ್ ನಾಟ್, ಇಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗೋದು. ಎಸ್, ಇಟ್ಸ್ ರಿಯಲಿ ನೈಸ್. ಸೊ
ಐ ಲವ್ ಯು ಅಂತ. ಎಲ್ಲೋದ್ರೂ ಇದೊಂದು ಬರೀತ್ಯಾ? ಅದೊಂದೇ ಬರೋದು ಒಳಗೆ, ಇನ್ನೇನು ಬರಲ್ಲ. ಏನೇ ಅದು? ಇದು ಅಲ್ಲಿಯ ಹಾಂ ಇದು ಲವ್ಯ ಹಾಂ ಏನಮ್ಮ ಇನ್ನೊಂದು ಸಲ ಹೇಳಿ. ಇದು ಅಲ್ಲಿಯ ಹ್ಞೂ ಇದು ಲವ್ಯ ಹಾಂ ಇದು ಯು ಹ್ಯಾಮ್ ಯು ಲವ್ ಮಿ ಯು ಬೋತ್ ಶಿ ನೋಸ್. ಒಬ್ಬರಿಗೆ ಹೇಳಿದಾಳೆ ಅಂದರೆ ಆಬ್ವಿಯಸ್ಲಿ ಬೇಜಾರಾಗುತ್ತೆ ಅಂತ. ಯಾಕೆ ಐ ಲವ್ ಯು ಅಂತ ಆಗ್ತಿದ್ಯಾ? ಚಲೋ ಚಲೋ ವಿಲ್ ಗೋ. ಬನ್ನಿ ಆ ವ್ಯೂ ನೋಡಿ ಎಷ್ಟು ಚಂದ ಇದೆ ಗೊತ್ತಾ? kitty bird ಸೋ ಗುಡ್. kitty bird appa ಚಿಕನ ಇಲ್ಲಿ ನೋಡೋದು ವಾಟರ್ ಬರ್ತಾ ಇರೋದು, ಇಲ್ಲಿಂದ ವಾಟರ್ ಬರ್ತಾ ಇದೆ. ನೀನು ತೆಗಿತಿದ್ಯಲ್ಲ ಅಲ್ಲಿಂದ ವಾಟರ್ ಬಂದು ಆ್ಯಕ್ಚುಲಿ ಇದು ವಾಟರ್ ಇಲ್ಲಿವರೆಗೂ ಇರುತ್ತೆ. ಹಿಂಗೆ ಹೋಗ್ತಾ ಇದೆ ಸ್ಟೋನ್. ಐ ಥಿಂಕ್ ಯು ಗೆಟ್ ದ ವ್ಯೂ ಫ್ರಮ್ ದೇರ್ ಅನ್ಸುತ್ತಲ್ಲ. ಆ ಕಡೆ ಪಾಯಿಂಟ್ ಅಲ್ಲಿ ನಿಂತಿದಾರಲ್ಲ. ಚೆನ್ನಾಗಿದೆ ಆಚಾಡ್ತು. ಕುಚ್ಚೋ ಕೆಳಗೆ ಕುಚ್ಚೋ. ಕುತ್ಕೋ ಹಾಗೆ. ಬಟ್ ಅವಳಿಗೆ ಸಿಗಲ್ಲ ವಾಟರ್ ಅಲ್ಲಿ. ಒಂದು ಆಟಾಡ್ತಾ ಇದ್ದಾಳೆ. ಚೆನ್ನಾಗಿದೆ ವೆರಿ ಕೋಲ್ಡ್. So Dekina, how is the place? I get this rock. So how is the place? Actually we ತೋರಿಸ್ತೀನಿ, ಓಕೆ? So this is ನಾವು just ಕೂತು ಇಲ್ಲಿ ನೋಡ್ಕೊಂಡು ರಿಲ್ಯಾಕ್ಸ್ ಮಾಡ್ತಾ ಇದ್ದೀವಿ. It's so beautiful and so good. Is it cold or hot? ಕೋಲ್ಡ್ ಕೋಲ್ಡ್ ಇದೆಯಾ? ಕ್ರಾಸ್ ಮಾಡಿದ ಬ್ರಿಡ್ಜು. ಫ್ಲಾಟ್ ತಗೊಂಡ್ರೆ ಫ್ಲಾಟ್ ಈ ಥರ ಇದನ್ನ ಆ ಥರ ತಗೊಂಡ್ರೆ ಹಾಕಿದ್ರೆ 2-3 ಟೈಮ್ಸ್ ಫ್ಲಾಟ್ ಇರ್ಬೇಕು. ಈ ಥರನೇ 4 ಹಾಕ್ಕೊಂಡು ಬಂದಿದ್ದು ನಾವು. ನೈಸ್ ಇದೆ. ಸಿ ಇಲ್ಲಿ ಲೈಟ್ ಬ್ಲೂ ಇದೆ, ಅಲ್ಲಿ ಮಧ್ಯೆ ಡಾರ್ಕ್ ಬ್ಲೂ ಇದೆ, ಆ ಕಡೆ ಟರ್ಕ್ವೈಸ್ ಕಲರ್ ಇದೆ ಅಲ್ವಾ?
ಯು ಆ್ಯಕ್ಚುಲಿ ಕ್ಯಾನ್ ಸಿ ದ ಬ್ಯೂಟಿ ಆಫ್ ದಿಸ್ ಮೌಂಟೇನ್ ಸೋ ಗುಡ್ ಆ್ಯಂಡ್ ತುಂಬ ಅಟ್ರಾಕ್ಟಿವ್ ಅನ್ನಿಸ್ತಾ ಇದೆ. ಆ ಒಂದು ಕಲರ್ ಕಾಂಟ್ರಾಸ್ಟಲ್ಲಿ ಆಗಿರೋಂಥದ್ದು, ಟ್ರೀಸ್ ಎಲ್ಲ ಒಂದು ಫಾರ್ಮಲ್ಲಿದೆ, ಒಂದು ಪರ್ಫೆಕ್ಟ್ ಪಿಕ್ಚರ್ ಸ್ಪಾಟ್ ಅಂತಲೇ ಹೇಳ್ಬೋದು. ತುಂಬ ಬ್ಯೂಟಿಫುಲ್ ಆಗಿದೆ. ಸೊ ಇಲ್ಲೇ ಈ ಥರ ಇದೆ ಅಂದರೆ ಮೇಲ್ಗಡೆಯಿಂದ ಇನ್ನೊಂದು ವ್ಯೂ ಪಾಯಿಂಟ್ ಇದೆ, ಅಲ್ಲಿಂದ ಯಾವ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಇಮ್ಯಾಜಿನ್ ಮಾಡ್ಕೊಬೋದು. ಆ್ಯಂಡ್ ಅಲಾಂಗ್ ವಿತ್ ದೀಸ್ ಇಲ್ಲಿ ಕೆಲವಷ್ಟು ಜನ ಎಲ್ಲ ಕಾಯಕಿಂಗ್ ಮಾಡ್ತಾ ಇರ್ತಾರೆ, ಬಿಕಾಸ್ ಸಮ್ಮರ್ ಸ್ಟಾರ್ಟ್ ಆಯ್ತಲ್ವ, ಹಾಗಾಗಿ. Guys, what doing? Oh, okay. What treasure? What you keeping, Likna? Stone. My God. ಸೊ ಬೆಸ್ಟೀಸ್, ಇವಾಗ ನಾನು ಕರ್ಕೊಂಡು ಹೋಗ್ತಾ ಇರೋ ಅಂಥದ್ದು ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿರೋ ಅಂಥ ಮೋಸ್ಟ್ ಸರ್ಪ್ರೈಸಿಂಗ್ ವ್ಯೂ ಪಾಯಿಂಟ್ ಅಂತಲೇ ಹೇಳ್ಬೋದು. ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಬನ್ನಿ. Yes, ta-da! This is the surprising viewpoint, what I said earlier. I just lost among this endless greenery and turquoise waters. I just found a kind of peace and words can't describe actually. ಆ್ಯಂಡ್ ಈ ಒಂದು ಸನ್ಸೆಟ್ ನೋಡಿದ್ಮೇಲೆ ದಿ ಬೆಸ್ಟ್ ಸನ್ಸೆಟ್ ಪಾಯಿಂಟ್ ಅಂತಲೇ ಅನಿಸ್ತು ನನಗೆ. ಸೊ ನೇಚರ್ ಇಟ್ ಸೆಲ್ಫ್ ಅದು ಪೇಂಟ್ ಮಾಡಿಕೊಂಡ್ರೆ ಹೇಗೆ ಕಾಣಿಸುತ್ತೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್. ಇಟ್ಸ್ ಸೋ ಗುಡ್ ಆ್ಯಂಡ್ ತುಂಬಾ ಇಷ್ಟ ಆಯಿತು ನಮಗೆ. ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ನಾವು. ಹೆಲೋ, ವೆಲ್ಕಮ್ ಬ್ಯಾಕ್. ಸೊ ಇವಾಗ ನಾವು ಡಿಯಾಬ್ಲೋ ಲೇಕ್ನ ವ್ಯೂ ನೋಡಿಕೊಂಡು ಅಲ್ಲಿ ಸುಮಾರಷ್ಟೊತ್ತು ಟೈಮ್ ಸ್ಪೆಂಡ್ ಮಾಡಿ ಅದಾದ ನಂತರ ಇವಾಗ ಗೋಯಿಂಗ್ ಬ್ಯಾಕ್ ಟು ಹೋಮ್. ಸೊ ಇವತ್ತಿನ ದಿನ ತುಂಬಾ ಚೆನ್ನಾಗಿ ಕಳೀತು ಆ್ಯಕ್ಚುಲಿ. ನಮಗೆ ಸ್ಕ್ಯಾಗೆಟ್ ರಿವರಿಂದ ಸ್ಟಾರ್ಟ್ ಮಾಡಿದ್ದು, ಅದಾದ ನಂತರ ಲ್ಯಾಡರ್ ಕ್ರೀಕ್ ವಾಟರ್ಫಾಲ್ ನೋಡಿದ್ವಿ, ಆಮೇಲೆ ಬ್ರಿಡ್ಜ್ ವಾಕ್. ಸೊ ಲಾಸ್ಟಲ್ಲಿ ಡಿಯಾಬ್ಲೋ ಲೇಕ್. ಆ್ಯಕ್ಚುಲಿ ಡಿಯಾಬ್ಲೋ ಲೇಕ್ಗೆ ಸೊ ಸಿಯಾಟಲಿಂದ ಅರೌಂಡ್ 2.5 hours ಆಗುತ್ತೆ. ವಿ ಕ್ಯಾನ್ ಪ್ಲ್ಯಾನ್ ವೀಕೆಂಡ್ಸ್ ಪ್ಲ್ಯಾನ್ ಮಾಡ್ಕೊಂಡು ಬರ್ಬೋದು. ತುಂಬ ಚೆನ್ನಾಗಿದೆ. ಹಾಯ್ ಲೇಖನಾ, ಹೇಗೆ ಅನಿಸ್ತು ಪ್ಲೇಸ್? ಚೆನ್ನಾಗಿ ಅನಿಸ್ತಲ್ಲ? ಸೊ ಕಾಮ್ ಆ್ಯಂಡ್ ರಿಲ್ಯಾಕ್ಸ್ಡ್ ಆಗಿತ್ತು ಇವತ್ತು ಡೇ. ಎಸ್, ದಟ್ಸ್ ಇಟ್ ಫಾರ್ ಟುಡೇ. ಸಿ ಯು